ಎಸ್, ಇವತ್ತು ನಮ್ಮ ಬಾಸ್ ಟಿವಿ ಪ್ರೇಮ ಕಾವ್ಯ ಸೀರಿಯಲ್ ಸೆಟ್ ಅಲ್ಲಿ ಇದ್ದೀವಿ. ಸೊ ಆಫ್ ದಿ ಸ್ಕ್ರೀನ್ ಅವರೇ ಯಾವ ರೀತಿಯಂತಹ ತರಲೆ ತುಂಟಾಟಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ರಾಮ್ ಅವ್ರನ್ನ ಮತ್ತೆ ಪ್ರೇಮ ಅವ್ರನ್ನ ಸೀರಿಯಲ್ ಅಲ್ಲಿ ದೂರ ದೂರ ನೋಡಿರ್ತೀರ. ಈಗ ಈ ಸೀರಿಯಲ್ ಅಲ್ಲಿ ಅಷ್ಟೇ ಅಲ್ಲ, ಇದರಲ್ಲೂ ಕೂಡ ಹತ್ರನೇ ಇರಬೇಕು ಅಂತ ಅಕ್ಕಪಕ್ಕನೆ ಕೂರಿಸಿದೀನಿ. ಆಫ್ ದಿ ರೆಕಾರ್ಡ್ ಅವರೆಲ್ಲ ಹೆಂಗೆಲ್ಲ ತರಲೆ ತುಂಟಾಟಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗ್ತೀನಿ. ಹಾಗೇನೆ ಸ್ನೇಹ ಅವ್ರು ಇದ್ದಾರೆ, ರಾಣಿ ಅವ್ರು ಇದ್ದಾರೆ. ಮೇಡಮ್, ನೀವು ಯಾವ ಊರು ರಾಣಿ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಸದ್ಯಕ್ಕೆ ನಾವು ನಮ್ಮ ಪ್ರೇಮ ಅವ್ರ ಮನೆ ರಾಣಿ. ಪ್ರೇಮ ಮನೆ ರಾಣಿ ನಾ ಸುಳ್ಳು ಹೇಳ್ತಿದ್ದಾರೆ. ಪ್ರೇಮ ಮನೇಲಿ ನಮ್ ಪ್ರೇಮ ರಾಣಿ ಅವ್ರು ಸುಳ್ಳು ಹೇಳ್ತಾಳೆ. ನಿಮ್ದು ಯಾವ ಮನೆ, ಯಾವ ಊರಲ್ಲಿ ತರ ಮಾತಾಡಯ್ಯ. ರಾಮ್ ತಾನೇ ಮಾತಾಡ್ದ. ಓಕೆ, ನನಗೆ ರಾಮ್ ಅಲ್ವಾ, ಫೈನ್. ಮೇಡಮ್, ಅವ್ರ ಹೆಸರಿಗೆ ಮಾತ್ರ ರಾಮ್ ಮೇಡಮ್. ಹೆಸರು ಹೌದೌದು, ಅದು ನಮಗೂ ಗೊತ್ತು. ಹೆಸರಿಗಷ್ಟೇ, ಪಾತ್ರಕ್ಕಷ್ಟೇ ಅದು ರಾಮ ಆಗಿದೆ. ಅದು ಇಲ್ಲ ಅಂದ್ರೆ ವಿಕ್ಕಿ ಅಂತ ಆಗಿದೆ. ಬಹುಶಃ ರಾಮ್ ಅಂತ ಹೆಸರಿಟ್ಕೊಂಡು ಇಬ್ರಿಬ್ರನ್ನ ಮೇಂಟೈನ್ ಮಾಡ್ತಿರೋಂಥದ್ದು ನೀವೇ ಅನ್ಸುತ್ತೆ. ಹಳೆ ಲವರು ಮತ್ತೆ ಫ್ಯೂಚರ್ ವೈಫ್. ಇಲ್ಲ, ಇಲ್ಲಿ ನಾನು ಮೇಂಟೈನ್ ಮಾಡ್ತಿದ್ದೀನಿ. ಈಗ ಬೇಡ ಅಂತ ಅವಳು ಹೇಳಿದ್ದೀನಲ್ಲ. ಇಲ್ಲ, ಸೀರಿಯಲ್ ನಾನು ಹೇಳ್ತಿರೋದು. ಸೀರಿಯಲ್ ಅಲ್ಲೇ ನಾನು ಹೇಳ್ತಿರೋದು. ನಾನು ಬೇಡ ಅಂತ ಅಂದ್ರೆ ಸ್ನೇಹನ ಬಿಟ್ಟಿದ್ದೀನಲ್ಲ. ನಾನು ಪಾರ್ಟಿಗೆ ಹೋದಾಗ ಅವರೆಲ್ಲ ಏನೇ ನಂಗೆ ಅಂದ್ರೆ ಕಿಸ್ ಮಾಡಕ್ ಟ್ರೈ ಮಾಡೋದು ನಾವು ಮಾಡಿಸ್ಕೊಂಡಿಲ್ಲ. ಬಿಕಾಸ್ ರಾಮ್ ಅಲ್ವಾ ನಾನು. ಈಗ ತಾಳಿ ನಾನು ಫೋರ್ಸ್ಫುಲಿ ಪ್ರೇಮಗೆ ಕೊಟ್ಟಿರ್ಬೋದು, ಬಟ್ ನನ್ನ ಮನ್ಸೀಗ ಇಲ್ಲ, ನಾನು ಹೆಂಡತಿ ಅಂತ ಅನ್ಕೊಂಡಿರೋ ಸದ್ಯಕ್ಕೆ ಪ್ರೇಮನೇ. ಸದ್ಯ ಅಂದ್ರೆ ಸದ್ಯಕ್ಕೆ ಅಂದ್ರೆ ಈಗ ಸದ್ಯಕ್ಕೆ ಪ್ರೇಮ ಅಂತ ಒಪ್ಕೊಂಡು. ಬಿಕಾಸ್ ನನ್ನ ಬರ್ಡೇ ಆದ್ಮೇಲೆ ಅಂದ್ರೆ ಬರ್ಡೇ ದಿನ ನಿಜ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಅಲ್ಲಿ ತನಕ ಸದ್ಯಕ್ಕೆ ನಾನು ಹೆಂಡತಿ ಅಂತ ಒಪ್ಕೊಂಡಿರೋದು. ಸೊ ರಾಮ ಐ ಮೀನ್ ನಿಜ ಜೀವನದಲ್ಲಿ ವಿಕ್ಕಿ ಹೇಗಿದ್ದಾನೆ, ರಾಮ್ ಕೂಡ ಹಾಗೆ ಇದ್ದಾನೆ. ನಿಮ್ಗೆ ರಾಮ್ ಬಗ್ಗೆ ಅಷ್ಟೇ ಕೇಳಿದ್ದು, ವಿಕ್ಕಿ ಬಗ್ಗೆ ಮಾತಾಡಕ್ಕೆ ಬರಬೇಡಿ. ಇವಾಗ ನಾವು ವಿಕಾಸ್ ಬಗ್ಗೆ ವಿಕ್ಕಿ ಅಂತಿದ್ವಿ. ವಿಕಾಸ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇದೆ ಮಾತಾಡೋದು. ಪ್ರೇಮ ಕಾವ್ಯದ ಬಗ್ಗೆನೇ ಮಾತಾಡೋಣ ನಾವು ಸದ್ಯಕ್ಕೆ. ಬಟ್ ನೀವು ಸ್ನೇಹ ಅವ್ರನ್ನ ಲೈಕ್ ಮಾಡದೇ ಇರ್ಬೋದು, ಬಟ್ ಸ್ನೇಹ ಲೈಕ್ಸ್ ಯು. ಯಾ, ಡೆಫಿನೆಟ್ಲಿ ಶಿ ವಿಲ್. ಯು ಲೈಕ್ ಮೀ ರೈಟ್? ಆಸ್ ಅ ಕ್ಯಾರೆಕ್ಟರ್, ಆಸ್ ಸ್ನೇಹ. ಸ್ನೇಹ, yes, that's all. ಆಸ್ ಅ ಕ್ಯಾರೆಕ್ಟರ್ ಮಾತಾಡ. ಆಗ್ಲೇ ಹೇಳಿದ್ನಲ್ಲ, ಪ್ರೇಮ ಕಾವ್ಯ ಅಂದ್ರೆ ಆ ತಂಡದ ಬಗ್ಗೆನೆ ಒಳಗೇನೆ ಮಾತಾಡೋದು, ಒಳಗೇನೆ ಮಾತಾಡೋಣ, ಆಚೆ ಬೇಡ ಅಂತ. ಅಂದ್ರೆ ಡೆಫಿನೆಟ್ಲಿ ಶಿ ಲೈಕ್ ಮೀ. ಇಲ್ಲ, ಅವರು ಪ್ರೀತಿಸಿರ್ತಾರೆ. ಒಂದು 4 years ಲವ್ ಮಾಡಿರ್ತೀವಿ. ಆಕ್ಚುಲಿ ನಾನು ಬಿಗಿನಿಂಗ್ ಅಲ್ಲಿ ಹೇಳಿರ್ತೀನಿ, 4 ವರ್ಷದಿಂದ ಪ್ರೀತಿಸ್ತಿರ್ತೀವಿ. ಬಟ್ ಇವಳೇನೋ ಮೋಸ ಸುಳ್ಳೆಲ್ಲ ಹೇಳ್ಬಿಟ್ಟು ರಾಮ್ನ ಪಟಾಯಿಸ್ಕೊಂಡ್ಬಿಟ್ಟಿರ್ತಾಳೆ. ಬಟ್ ಸ್ಟಿಲ್ ಸ್ನೇಹ ಸ್ಟಿಲ್ ಫೈಟಿಂಗ್ ಫಾರ್ ದಟ್ ರಾಮ್ಸ್ ಲವ್. ಇಲ್ಲಿ ಮೋಸ ಮಾಡ್ತಿರೋದು ನೀವು, ಸುಳ್ಳು ಹೇಳ್ತಿರೋದು ನೀವು. ಮತ್ತೆ ನಾನು ಪ್ರೀತಿಗೋಸ್ಕರ ನಾನು ಅಷ್ಟೊಂದು ಮಾಡ್ತಾ ಇದ್ದೀನಿ. ದಟ್ ಇಸ್ ದ ಫ್ಯಾಕ್ಟ್. ಸ್ನೇಹ ಇಸ್ ಡೂಯಿಂಗ್ ಎನಿಥಿಂಗ್ ಫಾರ್ ಹರ್ ಟು ಗೆಟ್ ಹರ್ ಲವ್. ಅವ್ರು ನಿಮ್ ರಿಯಾಕ್ಷನ್ ಏನು ಮೇಡಮ್ ಇದಕ್ಕೆ? ಎಸ್, ಕ್ಯಾರೆಕ್ಟರ್ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಪ್ರೇಮ ಕಾವ್ಯ ಸೀರಿಯಲ್ ಬಗ್ಗೆ. ಮೈಕ್ ನಿಮ್ಗೆ ಪಾಸ್ ಮಾಡ್ತಾ ಇದ್ದೀನಿ. ಹೆಂಗಿರುತ್ತೆ ಶೂಟಿಂಗ್ ಸೆಟ್ ಅಲ್ಲಿ, ಹೆಂಗಿರುತ್ತೆ ಆಫ್ ದಿ ಸ್ಕ್ರೀನ್, ಆನ್ ದಿ ಸ್ಕ್ರೀನ್, ಏನೆಲ್ಲ ನಡೆಯುತ್ತೆ? ಆಫ್ ದಿ ಸ್ಕ್ರೀನ್, ಆನ್ ದಿ ಸ್ಕ್ರೀನ್ ಅಂದ್ರೆ ನಾನು ಆನ್ ಸ್ಕ್ರೀನ್ ಹೆಂಗಿರ್ತೀನಿ ಆಫ್ ಸ್ಕ್ರೀನ್ ಆಗೇ ಇರ್ತೀನಿ. ಬಟ್ ಇವ್ರಿಗೆ ಸ್ವಲ್ಪ ಜಾಸ್ತಿ ತಲಾಟೆ, ಸಿಕ್ಕಾಪಟ್ಟೆ ತಲಾಟೆ, ಆಮೇಲೆ ಸಿಕ್ಕಾಪಟ್ಟೆ ತಿಂಡಿ ಪೋತಿ. ಇದು ಇವರು. ನೆಕ್ಸ್ಟ್ ಸ್ನೇಹ ಬಂದ್ರೆ ಸ್ನೇಹ ಬಂದ್ರೆ ನೀವು ಹೋಗ್ತೀರಾ? ಜಾಸ್ತಿ ಯಾರ ಬಗ್ಗೆ ಅಂದ್ರೆ ಜಾಸ್ತಿ ಯಾರ ಜೊತೆ ಮಾತಾಡಲ್ಲ, ಅವಳಾಯ್ತು ಕೆಲಸ ಇರ್ತಾಳೆ. ಮತ್ತೆ ರಾಣಿ ಬಂದು ಇರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಆ ತರ ಯಾವಾಗ್ಲೂ ಜಾಸ್ತಿ ಇದ್ದೇ ಹೊಡಿತಾ ಇರ್ತಾಳೆ. ಇವಾಗ ಇವರು ಆಕ್ಚುಲಿ ನಮ್ ಬಗ್ಗೆ ಎಲ್ಲ ತುಂಬಾ ಸಿಂಪಲ್ ಆಗಿ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಈಗ 3 ಜನ ಇದೀವಲ್ವಾ, 3 ಜನಕ್ಕೆ ಮೈ ಕೊಟ್ಟಾಗ ಇವ್ರ ಬಗ್ಗೆ ಏನು ಹೇಳ್ಬಾರ್ದು ಅಂತ ಸೇಫ್ ಸೈಡ್ ಅಲ್ಲಿ ಉತ್ತರ ಕೊಡ್ತಾ ಇದಾರೆ. ಹೇಳ್ಬೇಕಂದ್ರೆ ವಿಕಾಸ್ಗೂ ರಾಮ್ಗೂ ಇರೋ ವ್ಯತ್ಯಾಸ ಹೇಳೋದ್ ಬೇಡ. ಮತ್ತೆ ಜನ ಭಯ ಪಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಸೊ ಹೌದಾ, ಅದೇ ನೋಡಿ, ಬಂದ ತಕ್ಷಣ ಹಂಗೆ ನಿಮಗೆ ಭಯ ಪಡಿಸ್ತಾರೆ. ಆದ್ರೆ ಯಾರಾದ್ರೂ ಫೀಮೇಲ್ ಕ್ಯಾಂಡಿಡೇಟ್ ನಮ್ ಸೆಟ್ಟಿಗೆ ಬಂದ್ರೆ ಖುಷಿಯಾಗಿ ಹೋಗ್ಬಿಡ್ತಾರೆ. ಸೆಟ್ ಇಂದ ಹೋಗ್ಬೇಕಾದ್ರೆ ಅಷ್ಟು ಒಳ್ಳೆ ಮನ್ಸಿದೆ ಇವ್ರಿಗೆ, ಯಾರಿಗೂ ಬೇಜಾರ್ ಮಾಡಲ್ಲ. ಅಲ್ಲ, ಸೆಟ್ ಇಂದ ಹೋಗ್ಬೇಕಾದ್ರೆ ಖುಷಿ ಪಡ್ತೀರಾ ನೀವು? ಇಲ್ಲ, ಅವರು ಬಂದವರು ಫೀಮೇಲ್ ಅಯ್ಯೋ ಇವ್ರನ್ನ ಮೀಟ್ ಮಾಡಿದ್ದು ಖುಷಿ ಆಯ್ತು ಅಂತ ಅಷ್ಟು ಖುಷಿಯಿಂದ ಹೋಗ್ತಾರಲ್ಲ. ಅಂದ್ರೆ ಅಷ್ಟು ಕಂಫರ್ಟ್ ಝೋನ್ ಕೊಡ್ತೀನಿ, ಅಷ್ಟು ಚಂದ ಮಾತಾಡಿಸ್ತೀನಿ, ಅಷ್ಟು ಚಂದ ಟ್ರೀಟ್ ಮಾಡ್ತೀನಿ ಅವ್ರನ್ನ. ನೋಡ್ಕೊಳ್ತಿರ್ತೀರಾ? ಚೆನ್ನಾಗಿ ನೋಡ್ಕೊಳ್ತೀನಿ ಅಷ್ಟೇ. ಎಸ್, ನಿಮ್ಮಿಬ್ಬರು ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದು, ಚೆನ್ನಾಗಿರೋ ಹುಡುಗಿರು ಮಾತ್ರ ಇವರು ಚೆನ್ನಾಗಿ ನೋಡ್ತಿರ್ತಾರೆ. ಈಗ ನೀವು ಹೇಳಿ, ಹೆಂಗ ಅನಿಸ್ತದೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಆಸ್ ಅ ಕ್ಯಾರೆಕ್ಟರ್, ಯಾ, ಐ ಲೈಕ್ ಮೈ ರೋಲ್ ಬಿಕಾಸ್ ತುಂಬಾ ಪ್ರಾಮಿನೆನ್ಸ್ ಇದೆ ರೋಲ್ಗೆ. ಲೈಕ್ ಎಲ್ಲಾ ತರ ಡಿಫ್ರೆಂಟ್ ಆಗಿ ಪ್ಲೇ ಮಾಡುವಂತ ರೋಲ್ ನಂದು. ಲೈಕ್ ಅದ್ ಬಿಟ್ಟು ಸೆಟ್ಟಲ್ಲೆಲ್ಲ ನನಗೆ ನಾನು ಸ್ವಲ್ಪ ಎಲ್ಲರ ಜೊತೆ ಜಾಸ್ತಿ ಮಾತಾಡಲ್ಲ. ವೆರಿ ಜಾಸ್ತಿ ಯಾರು ಕನೆಕ್ಟ್ ಆಗ್ತಾರೆ ಅವ್ರ ಜೊತೆ ಕನೆಕ್ಟ್ ಆದ್ರೆ ಐಲ್ ಬಿ ವೆರಿ ಕ್ಲೋಸ್ ಟು ದೆಮ್.
ಬಹುಶಃ ನಿಮ್ಗೆ ಸೆಟಲ್ ರಾಮ್ ಬಿಟ್ರೆ ಇನ್ಯಾರು ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ. ಇಲ್ಲ ಹಾಗೇನಿಲ್ಲ. ಪ್ರೇಮಾನು ಜಾಸ್ತಿ ಕನೆಕ್ಟ್ ಆಗಿದ್ದಾಳೆ, ಅವಳ ಜೊತೆನೆ ಜಾಸ್ತಿ ಕನೆಕ್ಟ್ ಆಗಿರೋದು ನಾನು. ಅದ್ ಬಿಟ್ರೆ ಮೂಗಿ ಕ್ಯಾರೆಕ್ಟರ್ ಮಾಡ್ತಾಳಲ್ಲ ದಟ್ ಪಂಚಮಿ ಶ್ರೇಯಾ ಲೈಕ್ ಸಡನ್ಲಿ ಮೂಗಿ ಕ್ಯಾರೆಕ್ಟರ್ ದಯವಿಟ್ಟು ಶ್ರೇಯಾ ಪುಟ್ಟಿ ಬೇಜಾರ್ ಮಾಡ್ಕೋಬೇಡ, ಇದೆಲ್ಲ ಮನ್ಸಿಗೆ ಇಟ್ಕೋಬೇಡ. ನೆಕ್ಸ್ಟ್ ಬಂದಾಗ ವಿಚಾರಿಸ್ಕೊಳ್ಳೋಣ ಸೆಟ್ಟಲ್ಲಿ. ಮಾತು ಬರಲ್ಲ ಅಷ್ಟೇ, ಕಿವಿನೂ ಕೇಳಲ್ಲ ಅಂತಲ್ಲ, ಅವಳಿಗೆ ಹೆಸರು ಇಟ್ಟಿದ್ದಾರೆ ಒಂದು. ಸೊ ಯಾ ಹೇಳಿ ಹೆಸರು ಹೇಳಿ, ಅವ್ರ ಹೆಸರು ಹೇಳಿ. ಶ್ರೇಯಾ ಶ್ರೇಯಾ ಪಂಚಮಿ. ಐ ಆಮ್ ವೆರಿ ಕನೆಕ್ಟೆಡ್ ವಿತ್ ಹರ್ ಆಲ್ಸೋ. ತುಂಬಾ correct ಎಸ್ ರಾಣಿ ಅವರೇ, ಈಗ ನೀವು ಒಂಥರ ಪಾರಿವಾಳ ಇದ್ದಂಗೆ ನೀವು. ಇವರಿಬ್ಬರ ಲವ್ ಸ್ಟೋರಿಗೆ ನಾನು ಹೇಳಿದ್ದು. ಈಗ ಯೂಶುವಲಿ ಲವ್ ಬರ್ಡ್ಸ್ಗೆ ಡವ್ ಅಂದ್ರೆ ಲೈಕ್ ಪಾರಿವಾಳ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಮೊದ್ಲಿನ ಕಾಲದಿಂದಲೂ ಕೂಡ. ಸೊ ಪಾತ್ರ ಅಂತ ತಗೊಂಡೋಗೋದು ಅವ್ರದ್ದು ಇವ್ರಿಗೆ ಇದು ಮಾಡತಾರ. ಸದ್ಯಕ್ಕೆ ಇವಾಗ ನೀವು ನಿಮ್ಮ ಕ್ಯಾರೆಕ್ಟರ್ ಕೂಡ ಅದೇ ತರ ಬರ್ತಾ ಇದೆ. ಸೊ ಇವ್ರ ಜೊತೆ ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತೀರಾ? ಆಕ್ಚುಲಿ ಸರ್ ಇದು ಹೇಗಂದ್ರೆ, ಪ್ರೇಮ ನನ್ನ ಫ್ರೆಂಡು, ಸೊ ಅವಳಿಗೋಸ್ಕರ ಸಾರಿ ಪ್ರೇಮ ನನ್ನ ಫ್ರೆಂಡು, ಅವಳಿಗೋಸ್ಕರ ರಾಣಿ ಅವಳು ಏನು ಹೇಳ್ತಾಳೆ ಅದನ್ನ ಮಾಡುವಂತ ಪಾತ್ರ ಇದ್ರಲ್ಲಿ. ಸೊ ಅವಳು ರಾಮನ ಇಷ್ಟಪಟ್ಟಿರೋದ್ರಿಂದ ಅವಳಿಂದ ಏನು ಹೆಲ್ಪ್ ಆಗುತ್ತೆ ಸೊ ಅದನ್ನ ಅವಳು ಮಾಡಿರ್ತಾಳೆ. ಯಾಕಂದ್ರೆ ಫೈನಲಿ ಅವಳು ಖುಷಿಯಾಗಿರ್ಬೇಕು ಅನ್ನೋದು ರಾಣಿ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವಳಿಗೆ ಏನಾಗಬೇಕು ಅದನ್ನ ಸಹಾಯ ಮಾಡ್ತಾ ಬರ್ತಾ ಇರ್ತಾಳೆ ಇದುವರೆಗೂ. ಎಸ್, ಈಗ ಸ್ನೇಹ ಅವರನ್ನ ಯಾವಾಗ ದೂರ ಮಾಡ್ತೀರಾ ರಾಮಿಂದ? ನಾವು ದೂರ ಮಾಡುವಂತ ಅವಶ್ಯಕತೆನೇ ಇಲ್ಲ, ಇವಾಗ ಆಲ್ರೆಡಿ ಅವ್ರು ದೂರ ಆಗ್ತಾ ಇದ್ದಾರೆ ಅಂತ ಇದೆ. ಬಟ್ ಖುಷಿ ಆಗ್ತಾ ಇದೆ, ಇಲ್ಲಿ ಸ್ನೇಹ ದೂರ ಆದಷ್ಟು ನಮ್ಮ ಪ್ರೇಮ ಹತ್ರ ಆಗ್ತಾ ಇದ್ದಾಳೆ ಅನ್ನೋ ಒಂದು ಖುಷಿ ಇದೆ. ಸೊ ಫೈನಲಿ ನಾವ್ ಏನಕ್ಕೆ ಹೆಲ್ಪ್ ಮಾಡಿದ್ವಿ ಅದು ಒಂದು ಸಕ್ಸಸ್ ಆಗ್ತಿದೆ ಅನ್ನೋದೊಂದು ತೃಪ್ತಿ ಇದೆ. ಎಸ್, ಈಗ ನಿಮ್ಗೆ ರಾಮ್ ಬಿಟ್ರೆ ಬೇರೆ ಯಾವ ಹುಡುಗನು ಇಷ್ಟ ಆಗಿಲ್ವಾ ಅಂತ? ಅಲ್ಲ, ನಾನು 4 ವರ್ಷದಿಂದ ಪ್ರೀತಿಸಿದ್ದೀನಿ ಅವನ್ನ. ನಾನು ಟ್ರೂ ಲವ್ ಅಲ್ವಾ ನಂದು, ಸೊ ನಂಗೆ ಬೇರೆ ಯಾರು ಇಷ್ಟ ಆಗಿಲ್ಲ. ಟ್ರೂ ಲವ್ ಅಲ್ಲ ಅನ್ಸುತ್ತೆ, ಟುರೂ ಲವ್. ಸೊ ಹಂಗ್ ನೋಡೋದಾದ್ರೆ ಪ್ರೇಮ ಒಳ್ಳೆತನದಿಂದ ಅವನ್ನ ಪ್ರೀತಿ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ನಾನು ಇವಳು ಮೋಸ ಮಾಡ್ಬಿಟ್ಲಲ್ಲ ಒಂದು ಇದಕ್ಕೆ ಏನೋ ಲೈಕ್ ನನಗೆ ಮೈಂಡಿಗೆ ಬಂದಿದ್ದೆಲ್ಲ ನಾನು ಮಾಡಕ್ ಹೊರಟಿದ್ದೀನಿ ಅವ್ನ ಪ್ರೀತಿ ಪಡೆಯೋಕೆ. ಇಲ್ಲ, ಇದು ಹೇಳುವಾಗ ರಾಮ್ ತುಂಬಾ ನಾಚ್ಕೋತಿದ್ದಾರೆ, ಯಾಕಂತ ಗೊತ್ತಾಗ್ತಿಲ್ಲ. ಏನು ನನ್ಗೋಸ್ಕರ ಒಂದಿಬ್ರು ಹುಡುಗಿರು ಫೈಟ್ ಮಾಡ್ತಿದಾರೆ ಅನ್ನೋದೇ ಅವ್ರಿಗೆ ಇನ್ನ ಖುಷಿ ಎಲ್ಲ ನಂಬಕ್ಕೆ ಆಗಲ್ಲ. ಯಾವಾಗ್ಲೂ ಬ್ಲಶ್ ಆಗ್ತಾರೆ, ಅದಿನ್ನ ಸಮಾಧಾನನೇ ಆಗಿಲ್ಲ ಅವ್ರಿಗೆ. ಅಯ್ಯೋ ನನ್ನಿಂದ ಖುಷಿ ಆಗುತ್ತೆ. ಅಂದ್ರೆ ಇಬ್ರು ಹುಡುಗಿ ನನಗೋಸ್ಕರ ಹೊಡೆದಾಡ್ತಿದ್ದಾರೆ ಅಂದಾಗ ಅದೊಂಥರ ಖುಷಿ ಅಲ್ಲ. ಅಫ್ಕೋರ್ಸ್, ಬಿಕಾಸ್ ನಾನೇ ಬೇಕು ಅಂತ ಸ್ನೇಹ, ನಾನೇ ಬೇಕು ಅಂತ ಪ್ರೇಮ. ಸೊ ಅಂದ್ರೆ ನನ್ನಲ್ಲಿ ಅಷ್ಟು ಕ್ವಾಲಿಟೀಸ್ ಇದೆ. ನಿಮ್ಗೆ ಹಿಂಗ್ ಅನ್ಸ್ತಾ ಇರ್ಬೇಕಾದ್ರೆ, ಹೊರಗಡೆ ಜನ ವೀಕ್ಷಕರು ನೋಡ್ತಾ ಇರ್ಬೇಕಾದ್ರೆ ರಾಮ್ ಅಂತ ಗಂಡ ಸಿಕ್ಕಿದ್ರೆ, ರಾಮ್ ಅಂತ ಹುಡುಗ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂತ ಇರ್ತಾರಲ್ಲ, ಅದು ಖುಷಿ. ನಿಮ್ಗೆ ಖುಷಿ ಆಗ್ತಿಲ್ಲ, ಅವ್ರಿಬ್ಬರಿಗೂ ಜಗಳ ತಂದಿಟ್ಟು ನೀವು ಮಜಾ ತಗೋತಿದ್ದೀರಾ, ಹಂಗಾಗಿದೆ ಇವಾಗ. ಖುಷಿ ಆಗ್ತಿದೆ ಅದೇ ಅವ್ರಿನ್ನ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಖುಷಿ ಪಡ್ಬೇಕಾ ಬೇಜಾರಾಗ್ಬೇಕಾ ಗೊತ್ತಾಗ್ತಿದೆ. ಅಂದ್ರೆ ಅವ್ರು ಹೇಳ್ತಿರೋದು ಅವ್ರಿಬ್ರು ಮಧ್ಯ ಅವ್ರಿಬ್ರು ನೋವು ಪಡ್ತಿರೋದು ಅಂದ್ರಲ್ಲ, ನಿಮ್ಮಿಬ್ರು ಮಧ್ಯ ನೀವಿಬ್ರು ನೋವು ಪಡ್ತಿರೋದಲ್ಲ, ನಾನು ಬೇಯ್ತಾ ಇರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.